ವಿಘ್ನೇಶ್ ಶಿಶಿರ್ ಹೋರಾಟಕ್ಕೆ ಝಡ್ ಪ್ಲಸ್ ಭದ್ರತೆ. ಹೊಸಗಂತ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಚಿರಪರಿಚಿತವಾಗಿರುವ ರಾಹುಲ್ ಗಾಂಧಿ ವಿರುದ್ಧ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ನಡೆಸಿರುವ ಕಾನೂನು ಹೋರಾಟಕ್ಕೆ ಇದೀಗ ಮತ್ತೊಂದು ಗಂಭೀರವಾದ ತಿರುವು ಬಂದಿದೆ. ಕಳೆದ ಮೇ 14ರಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ಅಬ್ದೇಶ್ ಕುಮಾರ್ ಚೌಧರಿ ಮತ್ತು ಶೇಖರ್ ಸರಾಫ್ ಅವರೊಂದು ಆದೇಶವನ್ನು ಕೊಟ್ಟಿದ್ದಾರೆ. ರಿಟ್ ಪಿಟಿಷನ್ ನಂಬರ್ 8300/2025, ರಿಟ್ ಪಿಟಿಷನ್ ಸಂಖ್ಯೆ 8300/2025. ಅಂದ್ರೆ ಇದೊಂದು ಹಳೆಯ ರಿಟ್ ಪಿಟಿಷನ್, ರಿಟ್ ಅರ್ಜಿ. ಕಳೆದ ವರ್ಷವೇ ಆಗಸ್ಟ್ ನಲ್ಲಿ ಈ ರಿಟ್ ಅರ್ಜಿಯನ್ನ ವಿಘ್ನೇಶ್ ಶಿಶಿರ್ ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಪೀಠಕ್ಕೆ ಸಲ್ಲಿಸಿದ್ರು. ಆಗ ಅವರು ತಾವೀಗ ಆರೋಪ ಮಾಡಲು ಹೊರಟಿರುವ ವ್ಯಕ್ತಿ ರಾಹುಲ್ ಗಾಂಧಿ ಮತ್ತು ಅವರ ಪರಿವಾರ ರಾಷ್ಟ್ರದ ಅತ್ಯಂತ ಗಣ್ಯಾತಿ ಗಣ್ಯ ರಾಜಕೀಯ ಕುಟುಂಬಕ್ಕೆ ಸೇರಿತ್ತು. ವ್ಯಕ್ತಿಗತವಾಗಿ ಕೂಡ ಅವರು ಬಹಳ ವರ್ಚಸ್ವಿ ನಾಯಕರಾಗಿದ್ದಾರೆ. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರಾಗಿರೋದ್ರಿಂದ ಈ ಪ್ರಕರಣವನ್ನ ನಾನು ಮುಂದುವರಿಸಿದಂತೆ ನನ್ನ ಜೀವಕ್ಕೆ ಅಪಾಯವಿರೋದ್ರಿಂದ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡಿದ್ರು. 2025ರ ಆಗಸ್ಟ್ 28ರಂದು ಇದೇ ಹೈಕೋರ್ಟ್ ನ ವಿಭಾಗೀಯ ಪೀಠವೊಂದು ಭಾರತ ಸರ್ಕಾರದ ಗೃಹ ಇಲಾಖೆಗೆ ಆದೇಶ ಕೊಟ್ಟಿತ್ತು. ಇವ್ರಿಗೆ CAPF ಅಧಿಕಾರಿಯನ್ನ 24 ಗಂಟೆಯೂ ಇವರಿಗೆ ರಕ್ಷಣೆ ಕೊಡ್ಲಿಕ್ಕೆ ನೇಮಿಸಬೇಕು. CAPF ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ನ ಒಬ್ಬ ಹಿರಿಯ ಅಧಿಕಾರಿಯ ನೇತೃತ್ವದಲ್ಲಿ ಅವ್ರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು. ಅದರ ಅನ್ವಯ ಅವ್ರಿಗೆ ಒಂದು ರಕ್ಷಣೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಕಳೆದ ಜನವರಿನಲ್ಲಿ ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕೇಸ್ನ ವಿಚಾರಣೆ ಬಂದಾಗ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಕೋರ್ಟ್ ನಲ್ಲಿ ದೊಡ್ಡ ದಾಂಧಲೆ ಮಾಡಿದ್ರಿಂದ, ಗಲಾಟೆ ಎಬ್ಸಿದ್ರಿಂದ ಅವ್ರಿಗೆ ಮತ್ತಷ್ಟು ಅಪಾಯದ ಸಂಭಾವ್ಯತೆ ಕಂಡು ಬಂತು. ಆಗ ಅವರು ಮತ್ತೆ ಲಕ್ನೋ ಹೈಕೋರ್ಟ್ ಅನ್ನ ಸಂಪರ್ಕಿಸ್ಬಿಟ್ಟು ತಮಗೆ ಒದಗಿಸಿರುವ ಭದ್ರತೆ ಸಾಲದು, ತಮಗೆ ಇದನ್ನ Y+ ವರ್ಗಕ್ಕೆ ಏರಿಸಬೇಕು ಅಂತಂದ್ಬಿಟ್ಟು ಕೇಳ್ಕೊಟ್ಟಿದ್ರು. ಆಗ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ಭಾರತ ಸರ್ಕಾರ ಅವ್ರಿಗೆ ನೀಡಲಾಗಿದ್ದ ರಕ್ಷಣೆಯನ್ನ ಬರೀ CAPF ಕಾನ್ಸ್ಟೇಬಲ್ಗಳ ಭದ್ರತೆ ಮಾತ್ರವಲ್ಲ, ಅದನ್ನ Y+ ದರ್ಜೆಗೆ ಏರಿಸಿದ್ರು. ಇದೀಗ Y+ ದರ್ಜೆಯ ರಕ್ಷಣೆಯಲ್ಲೇನೆ ತಮ್ಮ ಕಾನೂನು ಹೋರಾಟ ಮುಂದುವರಿಸಿರುವ ಶಿಶಿರ್ ವಿಘ್ನೇಶ್ ತಮಗೆ ಗೊತ್ತಿರುವ ಹಾಗೆ ಈ ವರ್ಷದ ಏಪ್ರಿಲ್ 25ರಂದು ಕ್ರಿಮಿನಲ್ ಮಿಸ್ಲೇನಿಯಸ್ ಪಿಟಿಷನ್ 4180/2026 ರಾಹುಲ್ ಗಾಂಧಿ ಮತ್ತು ಅವರ ಪರಿವಾರದ ವಿರುದ್ಧ ಘೋಷಿತ ಆದಾಯಕ್ಕಿಂತ ಹೆಚ್ಚುವರಿ ಅಕ್ರಮ ಆಸ್ತಿ ಗಳಿಕೆಯ ಆರೋಪವನ್ನು ಹೊರಸ್ಬಿಟ್ಟು ಮತ್ತೊಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಏಪ್ರಿಲ್ 25ಕ್ಕೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಮೇ 1ನೇ ತಾರೀಕು ಅದು ಕೋರ್ಟಿನಲ್ಲಿ ನೋಂದಣಿ ಆಯಿತು. ಅದಕ್ಕೊಂದು ನೋಂದಣಿ ಸಂಖ್ಯೆಯನ್ನು ಕೂಡ ಕೊಟ್ಟರು. ಕ್ರಿಮಿನಲ್ ಮಿಸ್ಲೇನಿಯಸ್ ಪಿಟಿಷನ್ ನಂಬರ್ 4180/2026 ಅಂತ ಅದು ವಿಭಾಗೀಯ ಪೀಠದ ಮುಂದೆ ಬಂದಿತ್ತು. ಅದರಲ್ಲಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತಿತರರ ಹೆಸರು ಇರಲೇ ಇಲ್ಲ. ಪ್ರತಿವಾದಿಗಳ ಪಟ್ಟಿ ಅದು ವಿಘ್ನೇಶ್ ಶಿಶಿರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ರೆಪ್ರೆಸೆಂಟೆಡ್ ಬೈ ಹೋಮ್ ಮಿನಿಸ್ಟ್ರಿ ಮತ್ತು CBI, ED ಮತ್ತಿತರ ಸಂಸ್ಥೆಗಳ ಮುಖ್ಯಸ್ಥರನ್ನ ಒಟ್ಟು 10 ಜನರನ್ನ ಪ್ರತಿವಾದಿಗಳನ್ನಾಗಿ ಇಂಪ್ಲೀಡ್ ಮಾಡಿದ್ರು ಶಿಶಿರ್ ವಿಘ್ನೇಶ್. ಅಂದ್ರೆ ಇದು ಶಿಶಿರ್ ವಿಘ್ನೇಶ್ ವರ್ಸಸ್ ಭಾರತ ಸರ್ಕಾರದ ಗೃಹ ಇಲಾಖೆ ಮತ್ತು ಇತರ ಆರ್ಥಿಕ ಇಲಾಖೆಗಳು, ವಿವಿಧ ಆರ್ಥಿಕ ಇಲಾಖೆಗಳನ್ನ ಅದರಲ್ಲಿ ಪ್ರತಿವಾದಿಗಳನ್ನಾಗಿ ನಮೂದಿಸಲಾಗಿತ್ತು. ಅವರ ಮನವಿಯನ್ನ ಒಪ್ಪಿಕೊಂಡ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ನ್ಯಾಯಮೂರ್ತಿ ಜಫೀರ್ ಅಹಮದ್ ಇವರುಗಳಿದ್ದ ಪೀಠ ಅವರ ಮನವಿಯನ್ನ ಮಾನ್ಯ ಮಾಡಿದ್ದಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಸುಮಾರು 7,000 ಪುಟಗಳ ಒಂದು ಗ್ರಂಥವನ್ನೇ ಪರಿಶೀಲನೆ ಮಾಡಿತು, ಅವಲೋಕನ ಮಾಡಿದ್ರು. ಆ 7,000 ಪುಟಗಳ ಅರ್ಜಿ ಅದು ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆರೋಪಗಳನ್ನ ಹೊಂದಿತ್ತು ಅಂತಂದ್ರೆ, ನ್ಯಾಯಮೂರ್ತಿಗಳು ಕಳೆದ ಮೇ 12ರಂದು ತಮ್ಮ ಅಂತಿಮ ಆದೇಶ ಕೊಡುವಾಗ ಒಂದು ಸ್ಪಷ್ಟವಾದ ಸೂಚನೆಯನ್ನ ಕೋರ್ಟ್ನ ರಿಜಿಸ್ಟ್ರಾರಿಗೆ ಕೊಟ್ಟಿದ್ರು. ಈ ಪ್ರಕರಣ ಯಾವಾಗ ವಿಚಾರಣೆ ಬರುತ್ತೋ ಅದು ಮುಗಿದಾಕ್ಷಣವೇ ಈ 7,000 ಪುಟಗಳ ಗ್ರಂಥವನ್ನ ಸೀಲ್ ಮಾಡಿದ ಕವರ್ನಲ್ಲಿ ಹಾಕಿಟ್ಬಿಟ್ಟು ಅದನ್ನ ಅತ್ಯಂತ ತೀವ್ರವಾದ ಭದ್ರತೆಯಲ್ಲಿ ಕಾಪಾಡಿಕೊಳ್ಬೇಕು ಅಂತ ಆದೇಶ ಕೊಟ್ಟಿದ್ರು. ಹೀಗಾಗಿ ಅವರ ಅರ್ಜಿ, ಆ 7,000 ಪುಟಗಳ ಅರ್ಜಿ, ಅದರಲ್ಲಿ ಅವರು ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟ ಎಲ್ಲ ಪುರಾವೆಗಳ ದಾಖಲೆ ಕೂಡ ಇರೋದ್ರಿಂದ ಯಥಾ ಪ್ರಕಾರ ವಿಚಾರಣೆ ಮುಗಿದ ಮೇಲೆ ಅದನ್ನ ಹೈಕೋರ್ಟ್ ನ ರಿಜಿಸ್ಟ್ರಾರ್ ಅವರು ಅದೊಂದು ಸೀಲ್ ಮಾಡಿದ ಕವರ್ಗೆ ಹಾಕ್ಬಿಟ್ಟು ಕೋರ್ಟ್ನ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಹೀಗೆ ಈ ಪ್ರಕರಣ ಮೊದಲು 6ನೇ ತಾರೀಕು ಮೇ, ತದನಂತರ 12ನೇ ತಾರೀಕು ವಿಚಾರಣೆಗೆ ಬಂತು. 12ನೇ ತಾರೀಕು
ಅವರು ಮಾನ್ಯ ನ್ಯಾಯಮೂರ್ತಿಗಳು ಇಬ್ರು ಕೂಡ ಅವರ ಕೋರಿಕೆಯನ್ನ ಮನ್ನಿಸ್ಬಿಟ್ಟು ಭಾರತ ಸರ್ಕಾರದ ವಿವಿಧ ಇಲಾಖೆಗಳ ಪರ ಹಾಜರಾಗಿದ್ದ ಡೆಪ್ಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಸೂರ್ಯಭಾನ್ ಪಾಂಡೆ SP ಪಾಂಡೆ ಅವರಿಗೆ ಆದೇಶವನ್ನು ನೋಟಿಸ್ ಅನ್ನು ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟ ಈ ಆರೋಪಗಳನ್ನ ಪರಿಶೀಲಿಸಿಬಿಟ್ಟು ದೂರುದಾರರು ಹೆಸರಿಸಿರುವ ಎಲ್ಲ ಇಲಾಖೆಗಳ ಮುಖ್ಯಸ್ಥರುಗಳು 8 ವಾರಗಳ ಕಾಲ ವಿಚಾರಣೆ ನಡೆಸಿಬಿಟ್ಟು ಅದರ ಸತ್ಯಾಸತ್ಯತೆಯ ಬಗ್ಗೆ ವರದಿಯನ್ನ ಬರುವ ಜುಲೈ 20ಕ್ಕೆ ಸಲ್ಲಿಸಬೇಕು ಅಂತ ಆದೇಶ ಕೊಟ್ಬಿಟ್ಟಿದ್ದಾರೆ. ಈ ಪ್ರಕರಣದ ಗಂಭೀರತೆ, ಅವರು ಮಾಡಿರುವ ಆರೋಪಗಳ ಸೂಕ್ಷ್ಮತೆ ಇತ್ಯಾದಿಗಳನ್ನ ಅವಲೋಕನ ಮಾಡಿದ ಮಾನ್ಯ ನ್ಯಾಯಮೂರ್ತಿಗಳು ಬರುವ ಜುಲೈ 20ಕ್ಕೆ ಈ ಪ್ರಕರಣದ ವಿಚಾರಣೆಯನ್ನ ನಿಗದಿಗೊಳಿಸಿದ್ದಾರೆ. ಈ ಮಧ್ಯ ಈ ಆದೇಶವಾಗ್ತಿದ್ದ ಹಾಗೆ ಶಿಶಿರ್ ವಿಘ್ನೇಶ್ ಮತ್ತೊಂದು ಅರ್ಜಿಯನ್ನ ಅಂದ್ರೆ ಮೇ 14ನೇ ತಾರೀಕು ಮತ್ತೊಂದು ವಿಭಾಗೀಯ ಪೀಠ, ಅಲ್ಲಿ ನ್ಯಾಯಮೂರ್ತಿ ಅಬ್ದೇಶ್ ಕುಮಾರ್ ಚೌಧರಿ ಮತ್ತು ನ್ಯಾಯಮೂರ್ತಿ ಶೇಖರ್ ಶರಾಫ್ ರವರಿದ್ದ ವಿಭಾಗೀಯ ಪೀಠಕ್ಕೆ ತಮ್ಮ ಹಳೆಯ ರಿಟ್ ಅರ್ಜಿ ಸಂಖ್ಯೆ 8300/2025 ಕಳೆದ ವರ್ಷವೇ ಸಲ್ಲಿಸಿದ್ದ ರಿಟ್ ಅರ್ಜಿಯ ಕೋರಿಕೆಯನ್ನ ಆರ್ಟಿಕಲ್ 226 ಅಡಿಯಲ್ಲಿ ಮಾರ್ಪಾಡು ಮಾಡುವುದಕ್ಕೆ ಅನುಮತಿಯನ್ನ ಕೋರಿದ್ರು. ಅವರ ಕೋರಿಕೆಯನ್ನ ಮನ್ನಿಸಿದ ನ್ಯಾಯಪೀಠ ಇವರು ಈ ಮೊದಲು ವಿಭಾಗೀಯ ಪೀಠದ ಎದುರು ಸಲ್ಲಿಸಿದ್ದ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿ ಸಲ್ಲಿಸಿದ್ದ ಅರ್ಜಿಗೆ ನ್ಯಾಯಪೀಠ ಮೇ 12ಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಈ ಪ್ರಕರಣದ ಗಂಭೀರತೆ ಮತ್ತು ಮಾಡಿರುವ ಆರೋಪಗಳ ಸೂಕ್ಷ್ಮತೆ ಗಮನಿಸ್ಬಿಟ್ಟು ಅವರಿಗೆ ಅವರ ಸುರಕ್ಷತೆಗೆ ಅಪಾಯದ ಪ್ರಮಾಣ ಹೆಚ್ಚಾಗಿರುವುದರಿಂದ ಈ ಹಿಂದೆ ನೀಡಲಾಗಿದ್ದ Y+ ದರ್ಜೆಯ ಒಂದು ಭದ್ರತಾ ವ್ಯವಸ್ಥೆಯನ್ನ Z+ ವರ್ಗಕ್ಕೆ ಏರಿಸಬೇಕು ಅಂತಂದ್ಬಿಟ್ಟು ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾವು ಭಾರತ ಸರ್ಕಾರದ ಗೃಹ ಇಲಾಖೆಗೆ ಇವರು ಈಗಾಗಲೇ ಸಲ್ಲಿಸಿರಬಹುದಾದ ಅರ್ಜಿ ಕುರಿತಂತೆ ತಕ್ಷಣವೇ ಕ್ರಮ ಕೈಗೊಂಡು Z+ ಭದ್ರತೆಯನ್ನ ಒದಗಿಸಬೇಕು ಅಂತ ಆದೇಶ ಮಾಡಿದ್ರು. ಶಿಶಿರ್ ವಿಘ್ನೇಶ್ ರವರು ಅಕ್ರಮ ಆಸ್ತಿ ಗಳಿಕೆ ರಿಟ್ ಅರ್ಜಿ ಸಲ್ಲಿಸೋಕ್ಕಿಂತ ಒಂದು ದಿನ ಮುಂಚೆ ಅಂದ್ರೆ ಏಪ್ರಿಲ್ 25, 2026ರಂದೇ ಗೃಹ ಇಲಾಖೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಮರುದಿವಸವೇ ಏಪ್ರಿಲ್ 26ರಂದು ಈ ರಿಟ್ ಅರ್ಜಿಯನ್ನು ಕ್ರಿಮಿನಲ್ ಮಿಸ್ಲೇನಿಯಸ್ ರಿಟ್ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಹೀಗಾಗಿ ಏಪ್ರಿಲ್ 25, 2026ರಂದು ದೂರುದಾರರು ಸಲ್ಲಿಸಿರುವ ಅರ್ಜಿ ಕುರಿತಂತೆ ಭಾರತ ಸರ್ಕಾರದ ಗೃಹ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಂಡ್ಬಿಟ್ಟು ಅವರಿಗೆ ಈಗ ನೀಡಲಾಗಿರುವ Y ದರ್ಜೆ ಭದ್ರತಾ ವ್ಯವಸ್ಥೆಯನ್ನ Z+ ದರ್ಜೆಗೆ ಏರಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಅಪರೂಪದ ಪ್ರಕರಣ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ. ಈಗಾಗಲೇ Y+ ಕ್ಯಾಟಗರಿ ರಕ್ಷಣೆಯನ್ನು ಪಡಿತಾ ಇರೋ ಶಿಶಿರ್ ವಿಘ್ನೇಶ್ ಅವ್ರು ಯಾವುದೇ MP, MLA ಅಥವಾ ಮಂತ್ರಿಯೂ ಅಲ್ಲ, ಅಂದ್ರೆ ಯಾವುದೇ ಗಣ್ಯ ವರ್ಗಕ್ಕೆ ಸೇರಿದವರೇ ಅಲ್ಲ. ಆದರೆ ಭಾರತದ ಗಣ್ಯ ವ್ಯಕ್ತಿ ಮತ್ತು ಅವರ ಪರಿವಾರದ ವಿರುದ್ಧ ಕಾನೂನು ಹೋರಾಟ ನಡೆಸ್ತಾ ಇರೋ ಒಬ್ಬ ಸಾಮಾನ್ಯ ಪ್ರಜೆ. ಭಾರತದ ನ್ಯಾಯಾಂಗೀಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಇದರಲ್ಲಿ ದೂರುದಾರನಿಗೆ ಖಂಡಿತವಾಗೂ ಒಂದು ಥ್ರೆಟ್ ಪರ್ಸೆಪ್ಷನ್ ಅಂದ್ರೆ ಸಂಭಾವ್ಯ ಅಪಾಯದ ಇರುವಿಕೆಯನ್ನ ಮಾನ್ಯ ಮಾಡಿಬಿಟ್ಟು ಲಕ್ನೋ ಹೈಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ಅಬ್ದೇಶ್ ಕುಮಾರ್ ಚೌಧರಿ ಮತ್ತು ಶೇಖರ್ ಶರಾಫ್ ಇವರುಗಳು ಭಾರತ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. 3 ವಾರದೊಳಗಾಗಿ ಅವರಿಗೆ ನೀಡಲಾಗಿರುವ ಭದ್ರತಾ ವ್ಯವಸ್ಥೆಯನ್ನ Z+ ಕ್ಯಾಟಗರಿಗೆ ಏರಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ನಾವು ಕಳೆದ ಸಂಚಿಕೆಯಲ್ಲೇ ಹೇಳಿದ ಹಾಗೆ ರಾಹುಲ್ ಗಾಂಧಿ ಮತ್ತು ಅವರ ಪರಿವಾರಕ್ಕೆ ಸಂಬಂಧಪಟ್ಟಂತೆ ಅವರು ದೇಶ ವಿದೇಶಗಳಲ್ಲಿ ಸಂಪಾದಿಸಿರಬಹುದಾದ ಒಟ್ಟು ಅಕ್ರಮ ಆಸ್ತಿ, ಹೆಚ್ಚುವರಿ ಆಸ್ತಿಯ ಮೌಲ್ಯ ಸುಮಾರು $10 ಮಿಲಿಯನ್ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಶಿಶಿರ್ ವಿಘ್ನೇಶ್ ಅವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅವರ ಅರ್ಜಿಯ ವಿವರಗಳನ್ನು ಕೂಡ ಮಾಧ್ಯಮಗಳಿಗೆ ತಿಳಿಸಬಾರದು ಅಂತ ಕೋರ್ಟ್ನ ಸ್ಪಷ್ಟ ಆದೇಶ ಇರೋದ್ರಿಂದ ಇದರ ಇದುವರೆಗಿನ ವಿಚಾರಣೆ ಕೂಡ ಮುಕ್ತ ನ್ಯಾಯಾಲಯದಲ್ಲಿ ನಡೆದಿಲ್ಲ. ಅದು ರಹಸ್ಯ ವಿಚಾರಣೆ ಅಂದ್ರೆ ನ್ಯಾಯಮೂರ್ತಿಗಳ ಚೇಂಬರ್ ನಲ್ಲೇ ನಡೀತಾ ಬಂದಿದೆ. ಇನ್ ಕ್ಯಾಮ್ರಾ ಹಿಯರಿಂಗ್ ಮೂಲಕ ಇದರ ವಿಚಾರಣೆ ನಡೆದಿದೆ. ಇನ್ನು 8 ವಾರಗಳ ಕಾಲ ನಾವು ಕಾಯ್ಬೇಕಾಗುತ್ತೆ. ಜುಲೈ 20ರಂದು ಭಾರತ ಸರ್ಕಾರದ ಒಟ್ಟು 10 ಇಲಾಖೆಗಳು, ಗೃಹ ಇಲಾಖೆ ಮತ್ತು ಹಣಕಾಸು ಇಲಾಖೆಗೆ ಸಂಬಂಧಪಟ್ಟ ವಿವಿಧ 10 ಇಲಾಖೆಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಂಡ್ಬಿಟ್ಟು ವರದಿ ಸಲ್ಲಿಸಲಿದ್ದಾರೆ. ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಿಸಬಹುದಾದ ಈ ಕಾನೂನು ಹೋರಾಟ, ಇದರ ದೂರುದಾರರಾದ ಶಿಶಿರ್ ವಿಘ್ನೇಶ್ಗೆ ಯಾವುದೇ ಅಪಾಯ ಬಾರದಿರಲಿ. ಪ್ರತಿವಾದಿಗಳು ಕೂಡ ಈ ಅಕಸ್ಮಾತ್ ಆಗಿ ಆರೋಪ ಎದುರಿಸಬೇಕಾಗಿ ಬಂದಾಗ ಕಾನೂನು ಹೋರಾಟದ ಮೂಲಕವೇ ಇದನ್ನ ಎದುರಿಸಲಿ. ತಮ್ಮಿಂದ ಅಥವಾ ತಮ್ಮ ಅನುಯಾಯಿಗಳಿಂದ ದೂರುದಾರನ ದೈಹಿಕ ಭದ್ರತೆಗೆ, ದೈಹಿಕ ಸುರಕ್ಷತೆಗೆ
ಯಾವುದೇ ಅಪಾಯ ಬಾರದಿರುವಂತೆ ನೋಡ್ಕೊಳ್ಬಹುದು ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.